ಎಲ್ರಿಗೂ ನಮಸ್ಕಾರ. ನಮ್ಮ ಮಕ್ಕಳು ಮ್ಯಾಗಿ ಬೇಕು ಅಂತ ಹೇಳಿದರು, ಹಾಗೆ ಮೋಮೋಸ್ ತೊಗೊಬಂದಿದ್ದು. ಡೀಪ್ ಫ್ರೈ ಮತ್ತು ಸ್ಟೀಮ್ ಮಾಡಿಕೊಟ್ಟಿದ್ದೀನಿ ಸಮೋಸನ, ಮೋಮೋಸ್ನ. ಹಾಗೆ ಎಲ್ಲ ತಿನ್ಕೊಂಡು ನನ್ನ ಮಗನಿಗೆ ಆ್ಯಪಲ್ ರೆಡಿ ಮಾಡ್ತಿದ್ದೆ. ನೋಡಿ ಆ್ಯಪಲ್ ಮೇಲೆ ಎಷ್ಟು ಮೇಣದಿರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದನ್ನು ಚಾಕಿಂದ ತೆಗೆದ್ಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತೀನಿ. ಬಟ್ ತುಂಬ ಜನ ಕೆಲವರು ಕಮೆಂಟ್ಸಲ್ಲಿ ಹೇಳ್ತಾಯಿದ್ರಿ, ಸಿಪ್ಪೆಗೆ ಈ ಥರ ಎಲ್ಲ ಹಾಕಿರ್ತಾರೆ, ಬೇಯಿಸಬಾರ್ದು ಅಂತ ಹೇಳ್ಬಿಟ್ಟು. ಈಗ ನೀವು ಹಂಗಂತ ಹೇಳಿದ್ಮೇಲೆ ಈ ಸಿಪ್ಪೆ ತೆಗೆದು, ಅಂದರೆ ವಿಡಿಯೋ ಎಲ್ಲ ಆಗೋಗಿದೆ, ಬಟ್ ಇವಾಗ ಹೊಸ್ದಾಗಿ ಏನಾದರೂ ನಾನು ಮಾಡುವಾಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ಅಲ್ಲಿ ಚಾಕ್ ಪಕ್ಕನೇ ನನ್ನ ಮಗನ ಕೈ ಕಾಣಿಸ್ತಿದೆ, ಆದರೆ ಸ್ವಲ್ಪ ಗ್ಯಾಪ್ ಇದೆ, ಅಷ್ಟು ಹತ್ರದಲ್ಲಿ ಇಲ್ಲ. ಅವನು ಏನೇ ಮುಟ್ಟಿದ್ರು ಇದೇ ಕೆಲಸ ಮಾಡ್ತಾ ಇರ್ತಾನೆ, ಅದಕ್ಕೆ ಕಷ್ಟ ಆಗ್ತದೆ. ನೋಡಿ ಎಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಕೆಳಗೆ ಬಿಟ್ಟು ಮಾಡೋಣ ಅಂದರೆ ಅವನು ಇರಲ್ಲ, ಅಳ್ತಾನೆ. ಅವಾಗ ನನ್ನ ತಲೆ ಓಡೋದೇ ಇಲ್ಲ. ಅದಕ್ಕಾಗಿ ಅವನು ಇಟ್ಕೊಂಡು ಸ್ವಲ್ಪ ಜೋಪಾನವಾಗಿ ಗಮನ ಕೊಟ್ಕೊಂಡು ಇದೆಲ್ಲ ಮಾಡ್ತೀನಿ. ಕೆಳಗೆ ಇರೋದೇ ಇಲ್ಲ, ಅವ್ನು ಮುಂದೆ ನಾನು ಹಿಂಗೆ ನಿಂತ್ಕೊಂಡು ಇಡಲ್ಲ, ಹಿಂಗೆ ಎತ್ಕೊಂಡೇ ಇರಬೇಕು. ಈಗ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ಸಂಜೆ ಅರ್ಧ ಬೆಳಗ್ಗೆ ಅರ್ಧ ಕೊಡ್ತೇನೆ. ಈಗ ಫುಡ್ ತಿನ್ನಿಸ್ತಿರ್ಬಲ್ಲ, ಸೊ ಹಾಗಾಗಿ ಫುಡ್ ಕೊಡೋಕ್ಕಾದಾಗ 1 ಟೈಮ್ ಕೊಡ್ತೀನಿ. ಎಲ್ಲ ಫ್ರೂಟ್ಸು ತಿಂತಾ ಇದ್ದಾನೆ ಈಗ. ನೋಡಿ ಇವತ್ತಿನ ರಂಗೋಲಿ ನೋಡಿ ನನ್ನ ಮಕ್ಕಳಿಗೆ ಬಿಟ್ಟಿರೋದು. ನಾನು ಜಾಸ್ತಿ ಇದೆ ಬಿಡ್ತೀನಿ, ಅದಕ್ಕೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ನಾನು ಇವತ್ತು ಬೇಡ ಅಂದರೂ ಬಿಟ್ಟಿದೆ. ಅಂದರೆ ಹಿಂಗೆಲ್ಲ ಮಾಡ್ತಾಳೆ ಅಂತ ಓಡಾಡೋಕ್ಕೆ ಜಾಗಿಲ್ಲ. ನೀವು ಬರೀ ರಂಗೋಲಿ ನೋಡ್ಬೋದು, ಇಲ್ಲೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಕಾಲಿಗೆ ಅಂಟ್ಕೊಳ್ತಾ ಇದೆ. ಅವ್ರ ಅಪ್ಪಗೆ ಎಲ್ಲೂ ಕಾಲಿಡೋಕ್ಕಾಗ್ತಾ ಇಲ್ಲ. ಈಗ ಬೇರೆ ಚಪ್ಪಲ್ ತೊಗೊಬಂದ್ರೆ ಜಾಗ ಇಲ್ಲಲ್ಲ, ಸೊ ಇಲ್ಲಿಗೆ ಇಡಬೇಕಾಗುತ್ತೆ. ಬೇಡ ಮಗಳೇ ಅಂದೆ, ಆದರೆ ಕೇಳಲ್ಲ. ಏನೋ ಖುಷಿಯಿಂದ ಆಗ್ತಾಯಿದೆಯಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೇನೆ. ಚಿಕ್ಕದಾಗಿ ಈ ಕಡೆ ಮೂಲೆಗೆ ಬಿಡ್ಕ ಅಂದೆ, ನೋಡಿದ್ರೆ ಆ ಮೂಲೆ ಬಿಟ್ಬಿಟ್ಟು ಇನ್ನೆಲ್ಲ ಕಡೆಗೂ ಹಾಕಿದೆ ನನ್ನ ಮಗು. ಈಗ ನಾನು ನನ್ನ ಮಗ ಒಂದು ಸ್ವಲ್ಪ ಹೇರ್ ವಾಶ್ ಮಾಡಿಸ್ಕೊಬೇಕು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅವ್ರ ಅಣ್ಣ ಮತ್ತು ಅವ್ರ ಅಣ್ಣ ಅವ್ರ ಅಕ್ಕ ಪೂಲ್ಗೆ ಹೋಗಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ಗೆ. ಹೋಗೋಣ ಮಗಳ ಮೊನ್ನೆ. ಇವತ್ತು ಬೆಳಗ್ಗೆಯಿಂದ ಬಂದೇ ಇರಲಿಲ್ಲ ಆ್ಯಕ್ಚುಲಿ. ಇವತ್ತು ಲಾಸ್ಟ್ ಡೇ, ಸೊ ನಾಳೆ ಹೊರಡ್ತಾ ಇದ್ವಿ. ಹಾಗಾಗಿ ನಾನೇ ಕಷ್ಟದಲ್ಲಿ ಮಕ್ಕಳನ್ನ ಹೋಗಿ ಆಟೋಡ್ಕೊ ಬನ್ನಿ ಅಂತ ಕಳಿಸಿದ್ದೀನಿ. ಈಗ ಇದಕ್ಕೆ ಕಾಣಿಸ್ತಾ ಇಲ್ಲ, ಈಗ ಸೌಂಡ್ ಮಾತ್ರ ಕೇಳಿಸ್ತಿದೆ ಅವ್ರ ಅಕ್ಕ ಅನ್ನೋದು. ನನ್ನ ಅಕ್ಕ ಬಂದು ಮಗನೇ. ಅಯ್ಯೋ 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 ಅಯ್ಯೋ, ಸಾಕು ಸಾಕು, ನೆಂದಿದೆಯಾ. ನಾಳೆ ಹೋಗ್ತಾರಲ್ವ, ಇವತ್ತು ಒಂದೇ ದಿನ ಅಲ್ವಾ ಪಾಪ ಅಂತ ಹೇಳಿಬಿಟ್ಟು ನನ್ನ ಮಗನ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಣ ನಮ್ಮ ಚುಪ್ಪಿ ಜೊತೆ ಅಂತ ಹೇಳ್ಬಿಟ್ಟು ಟೈಮ್ ಮಾಡ್ಕೊಂಡು ಬಂದಿದ್ದೀನಿ ಪಾಪ. ಆದರೆ ಅವನಿಗೆ ಅದು ಗೊತ್ತಾಗ್ತಾಯಿಲ್ಲ, ನಾನು ಅವನಿಗೆ ಟೈಮ್ ಮಾಡ್ಕೊಂಡು ಬರ್ತಿರೋದು. ಯಾಕಂದರೆ ಪಾಪ ಇರೋದ್ರಿಂದ ಅವನು ಅಳ್ತಾನೆ, ಹಿಂಗೆ ಕರ್ಕೊಬಂದು ಕೂತ್ಸ್ಕೊಂಡ್ರೂ ಇರಲ್ಲ. ಆದರೂ ಚಿಕ್ಕಿ ನನ್ನ ಜೊತೆ ಆಟ ಆಡೋಕ್ಕೆ ಬರಲಿಲ್ಲ ಅಂತ ಬೈಕೊಂಡೇ ತಿರುಗಾಡ್ತಿದ್ದೆ ಇಷ್ಟು ದಿನ. ನನ್ನ ಮಗ ಹಿಂಗೆ ಎತ್ಕೊಂಡ್ರೆ ಸುಮ್ಮನೆ ಆಗುತ್ತೆ. ಅವರಪ್ಪ ಅಭ್ಯಾಸ ಮಾಡಿರೋದು, ಅಲ್ಲಿ ಮಿರರ್ ನೋಡ್ಕೊಂಡು ಇಬ್ರು ಮಾಡ್ತಾ ಇರೋದು. ಅಯ್ಯೋ ಮುದ್ದು ಮುದ್ದು ಕೂತಿದೆ ಮಂಕಿ ಮರಿ. ಕೂದಲು ಎಷ್ಟುದ್ದ ಬಂದಿದೆ ನನ್ನ ಮಗಂಗೆ. ಸಾಕು ಬನ್ನಿ, ಊರಿಗೆ ಹೋಗೋಣ, ಲೇಟ್ ಆಗುತ್ತೆ ಬನ್ನಿ. ಗಂಗೆ ಕರು ಹಾಕಿದಳೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ, ಊರಿಗೆ ಹೊರಡ್ತಾ ಇದ್ವಿ. ಒಂದ್ಸರಿ ಲಗೇಜ್ ಇಟ್ಟಾಯ್ತು, ಇನ್ನಿಂತ ಸ್ವಲ್ಪ ಇದೆ. ಮತ್ತು ನಮ್ಮದು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು, ಮತ್ತು ನಾವು ಬರೋದು ಇದೆ. ಇವಾಗ ಎಲ್ಲ ಹೊರಡ್ತಾ ಇದ್ವಿ. ಇನ್ನಿಷ್ಟು ದಿನ ಬಂದು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದಾಯ್ತು. ಆ್ಯಕ್ಚುಲಿ ಈ ವಿಡಿಯೋ ನಿಮಗೆ ಒಂದು ವಾರದ ಮೇಲೆ ಬರುತ್ತೆ, ಯಾಕಂದರೆ ಡೇ ಬೈ ಡೇ ಹಾಕೋದ್ರಿಂದ. ಇಲ್ಲಿ ಬಂದಾಗ ನಾನು ಫಸ್ಟ್ ಟೈಮ್ ಬಂದು ಒಂದು 4 ದಿನ ಇದ್ದಾಗ ಯೋಚನೆ ಮಾಡಿದೆ, ಪಾಪ ನನ್ನ ಮಗಳು ಬಂದು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ, ಪಾಪ ಮಕ್ಕಳಿಗೆ ಈ ಜಾಗ ಬೇಕಿತ್ತು. ನಮ್ಮ ಚುಪ್ಪಿಗಿಂತ ಜಾಗ ಇದ್ದರೆ ಮಂಕಿ ಹೆಂಗೆ ಆಡ್ತಾನಲ್ಲ, ಈ ಜಾಗ ಸಕ್ಕದಾಗಿರುತ್ತೆ ಅಂತ ಕರ್ಕೊಂಡ್ರೆ ಇಬ್ಬರು ಎಂಜಾಯ್ ಮಾಡಲಿಲ್ಲ ಈ ಸರಿ. ಇನ್ನು ಕಷ್ಟದಲ್ಲೇ ಒಂದು 3-4 ದಿನ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋರು. ಅವಾಗ ನಾನೇ ಬೇಡನು, ಯಾಕಂದರೆ ನಾನು ಫ್ರೀ ಇದ್ದಿದ್ದ ದಿನ ಮಾತ್ರ ಕರ್ಕೊಂಡು ಹೋಗ್ತಿದ್ದೆ. ಅದು ಬಿಟ್ಟು ಬೇರೆ ಆಟ ಆಡ್ಕೊಳ್ಳರು ಅಂದ್ರೆ ಆಟ ಆಡ್ತಾ ಇರಲಿಲ್ಲ. ನನ್ನ ಮಗಳು ಅಷ್ಟೇ, ಬರೀ ಫೋನ್ ಇಟ್ಕೊಳ್ಳೋರು ಇಬ್ರು. ನೀವು ಆ್ಯಕ್ಚುಲಿ ಬೈಬಾರ್ದು ಅಂತ ಹೇಳ್ತೀರಾ, ಅಥವಾ ಮಕ್ಳಿಗೆ ಗೊತ್ತಾಗಲ್ಲ ಅಂತ ಹೇಳ್ತೀರಾ. ಆ ಮಕ್ಕಳಿಂದ ಬಿಟ್ಟರೆ ಹಾಗೇನೆ. ನೀವು ಆ್ಯಕ್ಚುಲಿ ನಮ್ಮ ಚುಪ್ಪಿಗೆ ನಿಮಗೆ ಬೈಯೋ ರೈಟ್ಸ್ ಇಲ್ಲ ಅಂತ ಹೇಳಿದರೆ ಎಲ್ಲ, ಈಗ ನೀವುಗಳು ಹಂಗೆ ಹೇಳೋ ಅಂಥವ್ರು ಕೂಡ ನೀವು ಒಬ್ರಿಗಾದ್ರೂ ಬೈದಲ್ಲೇ ಹೊಡಿದಲ್ಲೇ ಇದ್ದೇ ಇರ್ತೀರ. ನಿಮ್ಮ ಮಕ್ಳಿಗಾದ್ರೂ ಜೋರು ಮಾಡ್ತೀರ ತಾನೆ. ಅದು ನಮ್ಮ ಮಕ್ಕಳಾಗಲಿ ಬೇರೆಯವ್ರ ಮಕ್ಕಳಾಗಲಿ ಒಳ್ಳೇದಕ್ಕೆ ಬೈಲೇಬೇಕಾಗುತ್ತೆ, ಹೇಳಲೇಬೇಕಾಗುತ್ತೆ. ಅದರಲ್ಲೂ ನಮ್ಮನೆಯವರು ಅಂತೂ ಹಂಗೆ ಸುಮ್ಮನೆ ಯಾರ ಬಗ್ಗೆನೂ ಹಂಗೆ ಮಾತಾಡಲ್ಲ. ಮತ್ತು ಕೆಟ್ಟದ್ದು ದಾರಿಯಲ್ಲಿ ಹೋಗ್ತಿದ್ರು ಮಾತ್ರ ನೋಡಿಕೊಂಡು ಸುಮ್ಮನೆ ಇರಲ್ಲ, ಯಾಕೆ ಬೇಕು ಅಂದ್ಕೊಂಡು ಮಾತಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಚುಪ್ಪಿ ಸ್ವಲ್ಪ ದೊಡ್ಡವನಾಗ್ತಿದ್ದಾನಲ್ಲ, ನಮಗೂ ಭಯ ಜಾಸ್ತಿ. ಅಂಥದ್ರಲ್ಲಿ ಸ್ವಲ್ಪ ಕೇಳೋದು ಹೇಳೋದು ಇದೆ. ಇನ್ನು ನೆಕ್ಸ್ಟ್ ಟೈಮ್ ನಾನು ಬಂದು ಬಿಟ್ಟು ಹಿಂಗೆ ಕೊರಗಲ್ಲ. ಪಾಪ ನಮ್ಮ ಮಕ್ಳು ಇದ್ದಿದ್ರೆ ಹೆಂಗೆ ಆಟ ಆಡ್ಕೊಂಡು ಇರ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕ ವಯಸ್ಸಲ್ಲಿ ಅವಳು ಜೋರು ಮಾಡ್ತಾಳೆ ಅಂತ ಕಿರ್ಚಾಡ್ತಾಳೆ ಅಂತ ಬಿಟ್ಟು ಬಂದಿದ್ದು. ನೆಕ್ಸ್ಟ್ ಟೈಮ್ ಅವಳನ್ನೇ ಕರ್ಕೊಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀನಿ. ಅವಳನ್ನ ಒಂದ್ಸರಿ ನೋಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಇವ್ರನ್ನ ಕರ್ಕೊಂಡು ಬರಲ್ಲ. ಇವರಿಗೆ ಗೊತ್ತಾಗಿಲ್ಲ, ಅಲ್ಲಿ ಇದ್ದು ಇಲ್ಲಿ ಇದ್ದು ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಬೆಳಗ್ಗೆಯಿಂದ ಎಷ್ಟೇ ಹೇಳಿದ್ದೀನಿ ಗೊತ್ತೇ ಇವ್ರಿಬ್ರಿಗೆ, ಹೋಗ್ರು ಆಟ ಆಡ್ಕೊಬನ್ನಿ ಅಂತ. ಇಬ್ಬರು ಆಟ ಆಡಲಿಲ್ಲ, ಸ್ವಲ್ಪ ನನಗೆ ಬೇಜಾರಾಯಿತು. ಮತ್ತು ಇನ್ನೊಂದಂದರೆ, ಈಗ ಮಕ್ಳಿಗೆ ಇಷ್ಟು ದಿನ ಇದ್ದು ಈಗ ನಾನು ಇಲ್ಲೇ ಇಟ್ಕೊಂಡಿದ್ದು, ಏನಾದ್ರು ಮಕ್ಳು ವಾಪಸ್ ಹೋಗ್ತಾರೆ ಅಂದಿದ್ರೆ ಬೇಜಾರಾಗೋದು. ಓ ಪಾಪ ಇಲ್ಲೆಲ್ಲ ಮಕ್ಕಳು ಓಡಾಡ್ಕೊಂಡಿದ್ದು ಅಂತ. ಈಗ ಜೊತೆಗೆ ನಾನು ಹೋಗ್ತಿದ್ದೀನಲ್ಲ, ನನಗೂ ಬೇಜಾರೇನಿಲ್ಲ, ಮಕ್ಕಳು ಹೋಗ್ತಿದ್ದಾರಲ್ಲ ಅಂತ. ಮತ್ತೆ ಹೋಗಿ ನಾನು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮತ್ತೆ ನಾವು ವಾಪಸ್ ಬರೋದಿದೆ, ಬಿಟ್ಬಿಟ್ಟು ಬರ್ತೀವಿ ಸರಿ.
ಈ ಸರಿ ಏನು ಕೊರಗಲ್ಲ, ಯಾಕಂದರೆ ನಾನು ಏನೇ ಒಂದು ಮಾತಾಡೋದಿದ್ರು 108 ಸರಿ ಯೋಚನೆ ಮಾಡ್ತೀನಿ. ಈ ಸರಿ ಮಕ್ಳು ಹೋದ್ರೆ ಏನು ಕೊರಗ ಅಂತ ಯೋಚನೆ ಇಲ್ಲ. ಊರಿಗೆ ಹೋಗಿ ಬಿಟ್ಬಿಟ್ಟು ಬರೋಣ ಅಂತಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀವಿ ನಾವು. ನಾನು ಹಾಕಲ್ಲ ಶಿವನ ಸಾಕ್ಸ್ ಎಲ್ಲ ಬಂಗಾರ ಶಿವನೇ ತಿನ್ಕತ್ತಾವನಲ್ವ. ಈ ಟೈಮಲ್ಲಿ ಮಕ್ಳಿಗೆ ಏನು ಕೊಟ್ಟರು ತಿನ್ನೋದೇ, ಏನು ಕೊಟ್ಟರು ಬಾಯಿಗೆ ಹಾಕಂತದೆ. ಅದ್ರಲ್ಲಿ ನಾವು ನೋಡ್ಕೋಬೇಕು ಬಿಡ್ಲಾ. ಅಯ್ಯೋ ಕಷ್ಟಪಟ್ಟು ಹಾಕಿದ್ದೆ. ಇದು ನಮ್ಮ ಆ್ಯಕ್ಚುಲಿ ನಮ್ಮ ಚುಪ್ಪಿದ್ದು ಶೂಸು, 12 ವರ್ಷ ಆಗಿದೆ ಅದಕ್ಕೆ. ಯಾಕೋ ಆನ ಮಾಡ್ದ ಅನ್ನ ಬಂಗೋರಿ ಆನ ಮಾಡ್ದ ಏಯ್ ಯಾಕ ನೀವು ಬಾ ಅಷ್ಟು ಸರ್ಕಸ್ ಬೇಡ. ಆ್ಯಕ್ಚುಲಿ ತುಂಬ ನನ್ನ ಮಗ ನೋಡಿದ್ದನ್ನ ಜಾಸ್ತಿ ಇವಾಗ ಯೂಸ್ ಮಾಡ್ತಾ ಇಲ್ಲ. ಈಗ ಕಾರಲ್ಲಿ ಏನಾದರೂ ಹೋಗುವಾಗ ಮಾತ್ರ ಇದನ್ನ ಅವ್ನು ಮಲಗಿದ್ದಾಗ ಅವ್ನು ಫ್ರೀಯಾಗಿ ಅಂತ ಇಟ್ಕೊಳ್ತಾ ಇದ್ದೀನಿ. ಅವನಿರಲ್ಲ ಇವಾಗ ನಿಗ್ರಿತಾನೆ. ತುಂಬ ಜನ ಕೇಳ್ತಾ ಇದ್ದೀನಿ ನಾನು ಲಿಂಕ್ ಕೊಡಿ ಅಂತ. ಆ್ಯಕ್ಚುಲಿ ಲಿಂಕ್ ಕೊಟ್ಟಿದ್ದೀನಿ. ಇದ್ರ ಲಿಂಕ್ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಒಂದು 5 ತಿಂಗಳವರೆಗೂ ಚೆನ್ನಾಗಿ ಯೂಸ್ ಬರುತ್ತೆ. ಡೈಲಿ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಈಗ ಅಷ್ಟು ಅದರಲ್ಲಿ ಇರಲ್ಲ. ಮಲಗಿದ್ದಾಗ ಕಾರಲ್ಲಿ ಹೋಗುವಾಗ ಚೆನ್ನಾಗುತ್ತೆ. ನೋಡಿ ಎಷ್ಟು ಉದ್ದಾಗಿದ್ದಾನೆ, ಕಾಲೆಲ್ಲ ಹೊರಗೆ ಬಂದಿದ್ದಾನೆ. ಮಳೆ ಬರ್ತಾ ಇದೆ ಆಗುತ್ತಾ ಒಂಥರ ಡಿಫ್ರೆಂಟ್ ಆಗಿದೆ. ಕತ್ಲೆ ಎಲ್ಲ ಬೆಳಕಲ್ಲ. ಮಳೆ ಅಂದ್ಕೊಂಡು ಮುಂದೆ ನಿಲ್ಸೋಣ, ಆಮೇಲೆ ವೆಜ್ ಬೇಕು ನಾನ್ ವೆಜ್ ಬೇಕು ಅಂತ ಹಿಂಗೆ ಅಂದ್ಕೊಂಡು ಬಂದೆ. ಲಾಸ್ಟಿಗೆ ಬಂತು. ಸೊ ಹಾಗಾಗಿ KFC ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೆಲ್ಲ KFC ತೊಗೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಆಟ ಸಾಮಾನೆಲ್ಲ ಇತ್ತಲ್ಲ, ಅಲ್ಲಿಗೆ ಒಂದು ವಿಸಿಟ್ ಮಾಡೋಣ ಅಂತ ಹೇಳಿ ಹೋದೆ. ನನಗೂ ಅವೆಲ್ಲ ನೋಡೋ ಹುಚ್ಚು, ನನ್ನ ಮಗಳಿಗೂ ಇಷ್ಟ ಆಯಿತು. ಸೊ ಹಾಗಾಗಿ ಅಲ್ಲಿಗೆ ಹೋದು. ಆಡಿಸಿ ನೋಡಿ ಕುಂಕುಮ ಯಾರು ಬಂದಾಗ ಈಗ ಬೇರೆ ಕಡೆ ಎಲ್ಲ ಹಿಂಗೆ ಇಟ್ಕೊಂಡ್ಬಿಡು. ಅರಿಶಿನ ಕುಂಕುಮ ಚೆನ್ನಾಗಿದೆ. ಈ ಬೊಂಬೆ ಹತ್ರ ಆಡಿಸಿ ನೋಡಿ ಬಿಡಿಸಿ ನೋಡಿ. ರಾಜ್ಕುಮಾರ್ ಅವರು ಆಡಿಸ್ತಾರಲ್ಲ, ಆಡಿಸಿ ನೋಡು ಇದ್ರೊಳಗೆ ನೋಡಿ 5 ಇದೆ ಆ್ಯಕ್ಚುಲಿ. ಇದ್ರೊಳಗೆ ಇರೋದು ಹೌದಾ? ಏನಿದೆ ನಾಗರ ಹಾವು ಅಂದರೆ KFC ಕೆಳಗೇ ಇಲ್ಲಿ ಈ ಥರ ಗೊಂಬೆಗಳು ಮಾಡ್ತಾಯಿದ್ರು. ಹಾಗೆ ಪಕ್ಕದಲ್ಲಿ ಮಡ್ಕೆದು ಕೂಡ ಇತ್ತು. ಅದು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಾ ನಾನು ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಬಂದೆ. ಇಲ್ಲಿ ನೋಡಿ ನಾನು ಚುಪ್ಪಿ ಇಟ್ಕೊಂಡಿದ್ದೀನಲ್ಲ, ಇದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಫೋರ್ಸ್ ಕೂಡ ಇತ್ತು. ಆದರೆ ಮಕ್ಕಳು ಮರಿ ಹತ್ರ ಇಟ್ಕೊಂಡಾಗ ಅದು ಭಯ ಆಗುತ್ತೆ, ಹೊಡೆದ್ಬಿಟ್ರೆ ಅದು ಪೆಟ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ತೊಗೊಳ್ಳಿಲ್ಲ. ಹಾಗೆ ಒಂದು ಬರೀ ಕುಂಕುಮದ ಬಟ್ಲು ನನ್ನ ಮಗನಿಗೊಂದು ಆಡಿಸಿದ ಅದೇ ಗೊಂಬೆ ಇತ್ತಲ್ಲ ಅದೊಂದು. ಮತ್ತು ಇದು ನೋಡಿ ಸ್ಮೋಕ್ ಮಾಡೋದು, ಅಂದರೆ ತುಟಿ ಕಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು, ಒಳಗಡೆ ಹಾಳಾದ್ರೂ ಪರವಾಗಿಲ್ಲ ಲಿಪ್ಸ್ ಕಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಆ ಬೀಡಿ ಸಿಗರೇಟ್ ಏನಾರು ಇರುತ್ತಲ್ಲ ಅದನ್ನು ಅದರೊಳಗಡೆ ಹಾಕೋ ಸೇದಾ ಅಂಥದ್ದು. ಏನೇನೋ ಡಿಫ್ರೆಂಟಾಗಿತ್ತು. ಚಿಕ್ಕ ಅಂಗಡಿ ಆದರೂ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಕಡಿಮೆಗೆ ಇತ್ತು ಅನ್ನಿಸ್ತು. ಅದೇ ಪಕ್ಕದಲ್ಲೇ 1 to ಡಬಲ್ ಇತ್ತು. ನೀವು ಏನೇ ಕೇಳಿದ್ರು ಅಲ್ಲಿ 500-600 ರೂಪಾಯಿ ಅದೇ ಕಡಿಮೆ ಅನಿಸುತ್ತೆ. ಅಲ್ಲಿಂದನೇ ಸ್ಟಾರ್ಟು. ಬಟ್ ಇಲ್ಲೊಂದು 100-150 ರೂಪಾಯಿಗೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಚಂದ ಏನೋ ಒಂಥರ ನೋಡೋಕ್ಕೂ ಖುಷಿಯಾಗುತ್ತೆ, ತಗೊಳ್ಳೋಕ್ಕೂ ಖುಷಿಯಾಗುತ್ತೆ. ಹಾಗಾಗಿ ತಗೊಂಡೆ. ಮತ್ತು ನಾನು ಅದು ಮನನಿ ಎಸ್ಗೌಡ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಡಿಸಿದಾತ ಅಂತ ಹೇಳ್ಬಿಟ್ಟು ಆ ಗೊಂಬೆ ಹಾಕಿದ್ನಲ್ಲ. ಸೊ ಆ ಗೊಂಬೆ ಎಲ್ಲಿ ತಗೊಂಡ್ರಿ ಅಂತ ಕೇಳಿದ್ರಿ. ನಾನು ಇಲ್ಲೇ ತಗೊಂಡಿದ್ದೆ. ನಾನಿಲ್ಲಿ ಗಂಧದ ಕಡ್ಡಿ ಸಿಕ್ಸೋದು ಮತ್ತು ಅರಿಶಿನ ಕುಂಕುಮದ ಬಟ್ಲು, ನನ್ನ ಮಗನಿಗೆ ಒಂದು ಆಟ ಸಾಮಾನು ಮತ್ತು ಇನ್ನೊಂದು ಸಾಂಬ್ರಾಣಿ ಹಚ್ಚೋದಿರುತ್ತಲ್ಲ ಅದನ್ನು ತಗೊಂಡೆ. ಬಾಯ್. ನಾವು ಚುಪ್ಪಿ ಬಿಟ್ಟು ಹೊರಡ್ತಾ ಇದ್ವಿ. ಅಯ್ಯೋ ನಮ್ಮ ಚಿಕ್ಕವು ಬರ್ದಲ್ಲೇ ಬೇಜಾರಾಗಿದ್ದು ಕಣವ. ಯಾಕವ ಚಿಕ್ಕವ ಬರಲಿಲ್ಲ? ಸುಮ್ಮನೆ ಹೇಳ್ದೆ ಕಣೆ ಚಿಕ್ಕವ. ನಾನೇ ಬರ್ತೀನಿ ಬಿಡವ್ವ. ಚಿಕ್ಕವಂಗ ಏನು ಖುಷಿ? ಚಿಕ್ಕವ ಬಾಯ್ ಮಗ್ಲೆ, ಅಣ್ಣ ಬಂದವನಿ ಅಂತ ಖುಷಿ ಚಿಕ್ಕವಂಗೆ. ಬಾಯ್ ಅಕ್ಕ, ಬಾಯ್ ಮಗ್ಲ, ಬಾಯ್ ಚಿಕ್ಕವ, ಬಾಯ್ ಚಿಕ್ಕ, ಬಾಯ್. ಅಳ್ತಾನೆ ಒಂದೇ ಸರಿ ಅಳ್ತಾನೆ ಈಗ. ಅವನು ಫಸ್ಟ್ನೇ ಸರಿ ಗಾಬರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೆ. ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿ ಹೋಗಾಯಿತು. ಇವಾಗ ನಮ್ಮ ಹಸು ಗಂಗೆ ಕರು ಹಾಕಿದ್ದಾಳಲ್ಲ, ನಾನು ನನ್ನ ಮಗನ ಕೂಡ ಹೋಗ್ತಾ ಇದ್ವಿ. ಗಂಗೆ ಹೇಗಿದ್ದೀರಾ? ಗಂಗೆ ಇಲ್ಲಿ ನೋಡಿ ನಮ್ಮ ಪುಟ್ಟ ಕರು ಕೃಷ್ಣ ಅಂತ ಎಲ್ಲ ಹೆಸರಿಟ್ಟಾಗಿ ಹೋಗಿದ್ದೇನೆ. ಶಿವ ಒಂದು ಬಾಕಿ ಇತ್ತು, ಹಾಗಾಗಿ ಶಿವ ಅಂತ ಹೆಸರು. ಓರ್ಗರ ಇಲ್ಲಿ ನೋಡಿದೆ ಮಗನೇ ಪುಟ್ಟ ಕರು.
ಅಣಬೆಗಳು ಬಿಟ್ಟಿದ್ದೀರ, ಸೊ ಹಾಗಾಗಿ ಅಣಬೆ ನೋಡ್ಕೊಬಿಟ್ಟು ಬರೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ನಡೀರಿ. ಗೊತ್ತಿಲ್ಲ ಇದು ತಿಂತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಣಬೆ ಒಂದು ಸ್ವಲ್ಪ ಇವೇನಾ ಅಂತ ಕುಳ್ಳಣಬೆ, ಪುಟ್ಟಣಬೆ ಇವು ತುಂಬಿಬಿಟ್ಟಿದೆ ನೋಡಿ. ಇವು ಕುಳ್ಳಣಬೆ ಅಂತ, ಬಟ್ ಔಷಧಿ ಹೊಡೆದಿದ್ದೀವಿ ಇವಾಗ, ಹಾಗಾಗಿ ಇದಕ್ಕೆ ಕಿತ್ಕೊಳ್ತಾ ಇಲ್ಲ ನಾವು. ಇದು ಬೇರೆ ಬೀಳಕ್ಕಾಗಿ ಹೋಗ್ಬಿಟ್ಟಿದೆ, ಎಲ್ಲಿ ಬಿದ್ದುಬಿಡುತ್ತೆ ಅಂತ ಭಯ ಆಗ್ತಾಯಿದೆ ನನಗೆ. ಜ್ವರ ಕೆಟ್ಟರೆ ಏನಾಗಬೇಕು ಅದೇ ಆಗುತ್ತೆ, ನಾವು ಎಷ್ಟೇ ಸೇಫ್ಟಿ ಆಗಿದ್ರು. ಇಷ್ಟು ಫ್ರೆಶ್ ಆಗಿದೆ ನೋಡಿ. ಒಂದು ಮೈ ಮೇಲೆ ಡಾಟ್ ಇಲ್ಲ, ಆ ಕೆಸರಲ್ಲಿದ್ರೂ ಔಷಧಿ ಹೊಡೆಯೋದ್ರಿಂದ ಕಿತ್ಕೊಂಡಿದ್ದಿಲ್ಲ. ನೋಡೋಕೆ ಚೆನ್ನಾಗಿದೆಯಲ್ಲ, ಅಮ್ಮ ಹೇಳ್ತಾಯಿದ್ರು ಪಪ್ಪನ ಹತ್ರ, ಹಾಗಾಗಿ ಬಂದೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಪುಟ್ಟಣ ಎಲ್ಲಿ ಅಲ್ಲಿದೆ ಪುಟ್ಟಣಿ, ಅಚ್ಚಿಗೆ ಇಲ್ಲೇ ಇದೆ. ಬನ್ನಿ 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 ಬನ್ನಿ. ಕಳ 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 ಕಳ. ಅಯ್ಯೋ ನನ್ನೇ ಬಿಟ್ಟಿರ್ತದೆ, ಮತ್ತು ಇದೇ ಸಾಕಂದಿರ್ತದೆ. ನಮ್ಮ ಕಾಪಾಡೋಕ್ಕೆ ಅಂತ ಸಾಕೊಂಡ್ರೆ ಇದು ನಮ್ಮನೆ ಬಿಟ್ಟು ಹೋಗಿ ಅದೇ ಕಾಪಾಡ್ಕೊಡುತ್ತೆ ಅದನ್ನದು. ಅಡಿಯಾ ಕನ್ಯಾ, ಹೇ ಮಗು ಏನು ಮಾಡ್ತದೆ? ಚಡ್ಡಿ ಹಾಕೊಳ್ದಾಳಿ, ಪೋಲಿ ಹೊಡಿತದೆ. ಬೆಳಗ್ಗೆ ಅಜ್ಜಿ ನೇರಾಯ್ತಾ ನೀವು? ಅಯ್ಯೋ 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 ಯಾಕೆ ಬನ್ನಿ ಲಕ್ಕಿ ಏನು ಬರಲಿ ಪಾಪ ನಾಟಕ ಬರಲಿ. ಅಲ್ಲ ನೋಡಿ, ಪಡ್ವಾಗಿಲ್ಲ, ತಡೆದಿದೆಯಲ್ಲ ಡಿಡಿ ಎಲೆ ಅಂಬು. ಮತ್ತೆ ಒಂದು 3 kg ಇದೆ ತಾನೆ ಅದು? ಕೊಟ್ಟಾಯ್ತು ಅಡ್ಕೆನಾ? ಅದಕ್ಕೆ 50 ರೂಪಾಯಿ ನಾನು ಕೊಟ್ಟಿದ್ದೀನಿ. ಅಯ್ಯೋ ಕೆಜಿ ಹೆಂಗೆ ಕೊಟ್ರಿ? ಕೆಜಿ 50 ರೂಪಾಯಾ? ಅಂದರೆ ಫಸ್ಟ್ನೇ ರೌಂಡ್ ಕೊಟ್ಟಿದ್ದಾರೆ, ಇನ್ನೂ 2ನೇ ರೌಂಡ್ ಒಂದು ಕೊಡಬೇಕಂತೆ. ಕೆಜಿ 50 ರೂಪಾಯಿ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಈಗ ಹಣ್ಣಲ್ಲೇ ಕಿತ್ಕೊ ಹೋದರೆ ಸ್ವಲ್ಪ ಕಡಿಮೆ ಬೆಲೆ, 50 ರೂಪಾಯಿ. ಅದೇ ಒಣಗಿಸಿ ಕೊಟ್ಟರೆ ರೇಟ್ ಜಾಸ್ತಿ ಇರುತ್ತೆ, ಬಟ್ ವೆಯ್ಟ್ ಕಡಿಮೆ ಇರುತ್ತೆ ಅಷ್ಟೇ. ಡ್ಯಾಡಿ ಒಣಗಿಸಿ ಕೊಟ್ಟರೆ ಎಷ್ಟು ಡ್ಯಾಡಿ? ಓಹೋ, ಒಣಗಿಸ್ಬಿಟ್ಟು ಕೊಟ್ಟರೆ ನೋಡಿ 105 ರೂಪಾಯಿ, 1 to ಡಬಲ್. ಬಟ್ ವೆಯ್ಟ್ ಅಷ್ಟೇ ಕಡಿಮೆ ಆಗಿರುತ್ತೆ. ಇದು ನೋಡಿ, ಇದು ಪರ್ಪಲ್, ರೆಡ್, ಡಾರ್ಕ್ ಪಿಂಕ್, ಆರೆಂಜ್ ರೆಡ್ ಎರಡೂ ಇದೆ. ಇದು ಮಿಕ್ಸ್, ಅಥವಾ ಆರೆಂಜಿಂದ ಗ್ರೀನ್ ಪಿಂಕ್ ಆಗ್ತಿದೆ, ಅದು ಪಿಂಕಿಂದ ಆರೆಂಜ್ ಆಗ್ತಿದೆಯೇ ಗೊತ್ತಿಲ್ಲ. ಗಿನ್ನ, ದೋಸೆ, ಬೀಟ್ರೂಟ್ ಪಲ್ಯ. ನಂಗೆ ಆ ಸೈಡ್ ಅಂಚಲ್ಲಿ ಇರುತ್ತಲ್ಲ ಅದು ಚೆಂದ. ವರ್ಕ್ ಮಾಡ್ತಾ ಮಾಡ್ತಾ ತಿಂತಾ ಇದ್ದೀನಿ. ನನ್ನ ಮಗಳದ್ದು ಮಾಸ್ಕ್ ಕಾರ್ಡ್ ತೊಗೋಬೇಕಾಗಿತ್ತು, ಹಾಗಾಗಿ ನಾನು ನಮ್ಮ ಪಪ್ಪ ಬಂದಿದ್ದು ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಲಾಸ್ಟ್ಗಿಂತ ಇವಾಗ ಪರವಾಗಿಲ್ಲ, ಒಂದು 10% ಜಾಸ್ತಿ ತೆಗೆದಿದ್ದಾಳೆ. ನನ್ನ ಮಗಳು ಈಗ 2-3 ವರ್ಷಕ್ಕಿಂತ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಅಂದರೆ ಓದೋದಲ್ಲಾಗಲಿ ಬರೆಯೋದ್ರಲ್ಲಿ ಫಾಸ್ಟ್ ಆಗಿದ್ದಾಳೆ. ತುಂಬ ಸ್ಲೋ ಇದ್ಲ, ಅಂದರೆ ಅವಳಿಗೆ LKG UKG ಏನಿರಲಿಲ್ವಲ್ಲ, ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಕಳಿಸಿದ್ದು. ಸೊ ಕಷ್ಟ ಆಗಿತ್ತು, ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದ್ದಾಳೆ. ಮತ್ತು ಸ್ಕೂಲಿಗೆ ಹೋದಾಗ ನಾನು ಕೇಳೋದಿಷ್ಟೇ, ಅವಳು ಓದ್ತಾಳೋ ಬರೀತಾಳೋ ಅದೇನು ಕೇಳೋಕೆ ಹೋಗಲ್ಲ. ನಾವು ಮನೇಲಿ ಎಷ್ಟು ಹೇಳ್ಕೊಟ್ಟಿರ್ತೀವಿ ಅದೆಷ್ಟು ಅರ್ಥ ಮಾಡ್ಕೊಂಡಿರುತ್ತೆ ಸ್ಕೂಲಿಂದ, ಅಷ್ಟೇ ಅದು ಬರೆಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ನನ್ನ ಜಾಸ್ತಿ ಕೇಳೋಕೆ ಹೋಗಲ್ಲ. ಹೇಗಿರ್ತಾಳೆ ಅಂದರೆ ಡಲ್ ಆಗಿರ್ತಾಳೆ, ಖುಷಿಯಾಗಿ ಕಳ್ಕಳಿಯಾಗಿ ಆಟ ಆಡ್ಕೊಂಡು ನಗ್ತಾ ಇರ್ತಾಳೆ ಅಂತ ಕೇಳ್ತೀನಿ. ಆ ಮಕ್ಕಳು ಅಪ್ಪ ಅಮ್ಮ ಮುಂದೆ ಇದ್ದಾಗ, ಮನೇಲಿದ್ದಾಗ ಒಂಥರ ಇರ್ತಾರೆ, ಸ್ಕೂಲಲ್ಲಿದ್ದಾಗ ಇನ್ನೊಂದು ಥರ ಇರ್ತಾರೆ. ಸೈಲೆಂಟಾಗಿರ್ತಾರೋ, ಜೋರು ಇರ್ತಾರೋ, ಕಿರಿಕಿರಿ ಮಾಡ್ತಾರೋ ಗೊತ್ತಾಗಲ್ಲ. ಸೊ ನನಗೆ ಬೇಕಾಗಿದ್ದದ್ದು ಅದು, ಅಂದರೆ ನಾವು ಇಲ್ಲದೆ ಇದ್ದಾಗ ನನ್ನ ಮಗಳು ಹೇಗಿರ್ತಾಳೆ ಅನ್ನೋದು. ಹಾಗಾಗಿ ಅವಾಗವಾಗ ಕೇಳ್ಕೊಳ್ತಾ ಇರ್ತೀನಿ. ಜಾಸ್ತಿ ಫೋನ್ ಮಾಡಿದಾಗೆಲ್ಲ ನಾನು ಜಾಸ್ತಿ ಹೆಚ್ಚಿವಾಗ ಅದೇ ಕೇಳೋದು. ಕೃಷ್ಣ ಗಿಡ ತಿನ್ನಕ್ಕೆ ಬಿಡ್ತಿದ್ಯಲ್ಲ ರಾಜ್ಕುಮಾರಿ? ಹಾಂ ಮತ್ತೆ ಏಯ್ ಶಿವು, ಇಲ್ಲಿ ಅಮ್ಮ ನನ್ನ ಮಗನಿಗೆ ಫುಡ್ಡಿಗೆ ರಾಗಿ ಸೇರಿಯೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.